ಎಲೆಕ್ಷನ್ ಅಖಾಡ ರಂಗೇರಿದೆ. ಇವತ್ತು ಬಿಜೆಪಿ ಕಾಂಗ್ರೆಸ್ ನಾಯಕರು ಬಾಗಲಕೋಟೆಯಲ್ಲಿ ಶಕ್ತಿ ಪ್ರದರ್ಶನ ನಡೆಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ಇವತ್ತು ಹಾಗೂ ನಾಳೆ ಮತಯಾಚನೆ ಮಾಡಲಿದ್ದಾರೆ. ಆಲಮಟ್ಟಿ ಹೆಲಿಪ್ಯಾಡ್ಗೆ ಆಗಮಿಸುವ ಸಿಎಂ ನಾಯಿ ನೇಗಲಿ, ಸುತ್ತಗುಂಡಾರ, ರಾಂಪುರ ಸೇರಿದಂತೆ ವಿವಿಧ ಕಡೆ ಪ್ರಚಾರ ಸಭೆ ನಡೆಸಲಿದ್ದಾರೆ. ಸಿಎಂಗೆ ಸಚಿವ ಆರ್ಬಿ ತಿಮ್ಮಾಪುರ, ಸತೀಶ್ ಜಾರಕಿಹೊಳಿ ಸಾಥ್ ಕೊಡಲಿದ್ದಾರೆ. ಇವತ್ತು ಆಲಮಟ್ಟಿಯಲ್ಲಿ ವಾಸ್ತವ್ಯ ಹೂಡಲಿರೋ ಸಿಎಂ ನಾಳೆ ಮುಗಳೊಳ್ಳಿ ಗ್ರಾಮದಲ್ಲಿ ಪ್ರಚಾರ ಮಾಡಲಿದ್ದಾರೆ. ಇನ್ನು ತಿಮ್ಮಾಪುರ ಪರ ಘಟಾನುಘಟಿ ನಾಯಕರು ಪ್ರಚಾರ ಮಾಡ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕ್ಯಾಂಪೇನ್ ಮಾಡಲಾಗ್ತಾ ಇದೆ. ಶಾಸಕ ಕೋನರೆಡ್ಡಿ, ಶಾಸಕ ಚಿಮ್ಮನಕಟ್ಟಿ ಬಾಯಕಮೇಟಿ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ರೋಡ್ ಶೋನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ನಾಯಕಿ ವೀಣಾ ಕಾಶಪ್ಪನವರ್ ಕಾಂಗ್ರೆಸ್ಗೆ ಮತ ಹಾಕುವಂತೆ ಮನವಿ ಮಾಡಿದರು. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಬಾಗಲಕೋಟೆ ನಗರ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ನಡೆಸಿ ಅಬ್ಬರದ ಪ್ರಚಾರವನ್ನು ಮಾಡಿದರು. ತಳಗಿಹಾಳ ಗ್ರಾಮದಲ್ಲಿ ಬೈಕ್ ರ್ಯಾಲಿ ಮೂಲಕ ಕಾರ್ಯಕರ್ತರು ಅದ್ದೂರಿ ಸ್ವಾಗತವನ್ನು ಕೋರಿದ್ರು. ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಕೈಕಮಲ ವಾಗ್ವಾದ ನಡೆದಿದೆ. ಬೇವೂರು ಗ್ರಾಮದಲ್ಲಿ ಬಿಜೆಪಿ ಪ್ರಚಾರ ರ್ಯಾಲಿ ವೇಳೆ ಕಾಂಗ್ರೆಸ್ ಬಿಜೆಪಿ ಮೆರವಣಿಗೆ ಮುಖಾಮುಖಿ ಆಗಿದೆ. ಬಿಜೆಪಿ ಅಭ್ಯರ್ಥಿ ಪರ ಮಾಜಿ ಸಚಿವ ಶ್ರೀರಾಮುಲು ರ್ಯಾಲಿ ನಡೆಸ್ತಾ ಇದ್ದ ವೇಳೆ ಸಚಿವ ಆರ್ಬಿ ತಿಮ್ಮಾಪುರ ನೇತೃತ್ವದ ರ್ಯಾಲಿ ಎದುರಾಗಿದೆ. ಈ ವೇಳೆ ಕಾರ್ಯಕರ್ತರ ಮಧ್ಯೆ ಪರಸ್ಪರ ಘೋಷಣೆ, ಕೂಗಾಟ, ಚೀರಾಟ ನಡೆದಿತ್ತು. ಕೆಲಕಾಲ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ಬಳಿಕ ಎರಡೂ ಪಕ್ಷದ ಮುಖಂಡರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಬಾಗಲಕೋಟೆ ಬೈ ಎಲೆಕ್ಷನ್ ಸಮರದ ಕಾವು ಜೋರಾಗಿದೆ. ಇಂದಿನಿಂದ ಬಿಜೆಪಿ ಅಭ್ಯರ್ಥಿ ಪರ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅಖಾಡಕ್ಕಿಳಿಯಲಿದ್ದಾರೆ. ಈಗಾಗಲೇ ವಿಜೇಂದ್ರ ಬಾಗಲಕೋಟೆ ನಗರಕ್ಕೆ ತೆರಳಿದ್ದು ಬೆಳಗ್ಗೆ 8:30ಕ್ಕೆ ದೀಪಾ ಕಾಲೋನಿಯಲ್ಲಿ ಪ್ರಚಾರ ಸಭೆಯನ್ನು ಮಾಡಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಬಳಿಕ ಸಂಜೆ 4 ಗಂಟೆಗೆ ಶಿರೂರು ಪಟ್ಟಣದಲ್ಲಿ ಪ್ರಚಾರ ಸಭೆ ನಡೆಸಿ 6 ಗಂಟೆಗೆ ಅಮಿನಗಡ ಪಟ್ಟಣದಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ಶತಾಯಗತಾಯ ಬಾಗಲಕೋಟೆಯಲ್ಲಿ ಗೆಲ್ಲಬೇಕು ಅಂತ ಪಣತೊಟ್ಟಿರುವಂಥ ವಿಜೇಂದ್ರ ನಾಳೆಯೂ ಕೂಡ ಬಾಗಲಕೋಟೆಯಲ್ಲಿ ಇರಲಿದ್ದು ತೆಗ್ಗಿ ಲೇಔಟ್ ಹಮಾಲರ ಕಾಲೋನಿಯಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ರಾಜ್ಯದಲ್ಲಿ ಉಪಚುನಾವಣೆ ಅಖಾಡ ರಂಗೇರಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಎದ್ದಿದ್ದು ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮತ ವಿಭಜನೆ ಆತಂಕ ಇನ್ನೂ ಬಗೆಹರಿದಿಲ್ಲ. ಬಂಡಾಯ ಅಭ್ಯರ್ಥಿ ಮನವೊಲಿಸಿದ್ರು ಸಚಿವ ಜಮೀರ್ ಮಾತ್ರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕೇರಳದ ಜೊತೆ ದಾವಣಗೆರೆ ದಕ್ಷಿಣದ ಪ್ರಚಾರದಲ್ಲೂ ಭಾಗಿಯಾಗುವಂತೆ ಜಮೀರ್ಗೆ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ. ಆದರೆ ಸಚಿವ ಜಮೀರ್ ಕೇರಳದ ಚುನಾವಣೆ ನೆಪ ಒಡ್ಡಿ ದಾವಣಗೆರೆಯತ್ತ ಇನ್ನೂ ಸುಳಿದಿಲ್ಲ. ಜಮೀರ್ ಅಹಮದ್ ಮುನಿಸಿನಿಂದ ಈಗಾಗಲೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಅಲ್ಲದೆ ಬಂಡಾಯ ಅಭ್ಯರ್ಥಿಯ ನಾಮಪತ್ರ ಹಿಂತೆಗೆಸುವಲ್ಲೂ ವಿಫಲವಾಗಿದೆ. ಹೀಗಾಗಿ ಅಲ್ಪಸಂಖ್ಯಾತರ ಮತ ವಿಭಜನೆ ಆಗೋ ಆತಂಕದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ನೆಪ ಮಾತ್ರಕ್ಕೆ ಕೊನೆ ಗಳಿಗೆಯಲ್ಲಿ ಜಮೀರ್ ಪ್ರಚಾರ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಮೌಲ್ವಿಗಳು, ಮುಸ್ಲಿಂ ಮುಖಂಡರ ಸಭೆ ನಡೆಸಿ ಕಾಂಗ್ರೆಸ್ ವಿಶ್ವಾಸ ಗಳಿಸಬೇಕಾಗಿದೆ. ಇನ್ನು ದಾವಣಗೆರೆಯಲ್ಲಿ ಸಮರ್ಥ್ ಪರ ಮಾಜಿ ಸಂಸದ ಬಿಎಸ್ ಉಗ್ರಪ್ಪ ಫೀಲ್ಡ್ಗಿಳಿದಿದ್ದಾರೆ. ಸಮರ್ಥ್ ಪರ ನಿನ್ನೆಯಿಂದಲೇ ಉಗ್ರಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಉಗ್ರಪ್ಪ, ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪ, ಶಿವಶಂಕರಪ್ಪ ಅಂದರೆ ದಾವಣಗೆರೆ. ಬೈ ಎಲೆಕ್ಷನ್ನಲ್ಲಿ ಸಮರ್ಥ್ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದರು. ಶಾಮನೂರ್ ಅವರು 5 ವರ್ಷಗಳ ಕಾಲ ನಮ್ಮ ಪ್ರತಿನಿಧಿ ಆಗಿರಬೇಕು ಅನ್ನುವಂಥದ್ದು ಈ ಭಾಗದ ಜನರ ಆಶಯ. ಆದರೆ ಅವರ ಮೊಮ್ಮಗನಾಗಿ ಅವರ ವಿಚಾರಗಳಲ್ಲಿ ನಂಬಿಕೆ ಇಟ್ಟಿರುವಂಥ ಅವರ ಮೊಮ್ಮಗ ಸಮರ್ಥ್ ಅವರನ್ನು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅತ್ಯಂತ ಸಭ್ಯ, ವಿಚಾರವಂತ, ಸರಳ ಸಜ್ಜನಿಕೆಯ ಹುಡುಗ. ಆದರೆ ಈ ಬೈ ಎಲೆಕ್ಷನ್ನ ರಿಸಲ್ಟ್ಸ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಪರ್ಫಾರ್ಮೆನ್ಸ್ ಮೇಲೆ ಕೊಡುವಂಥ ಒಂದು ಸಂದೇಶ. ಕಾಂಗ್ರೆಸ್ಸಿನ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇಡೀ ದೇಶದಲ್ಲಿ ಯಾವುದೇ ಸರ್ಕಾರ ಕೊಟ್ಟಂಥ ಭರವಸೆಗಳನ್ನು ಅತಿ ಶೀಘ್ರವಾಗಿ ಜಾರಿಗೆ ತರುವಂಥದ್ರಲ್ಲಿ ಯಾವ ಸರ್ಕಾರವೂ ಮಾಡಿರಲಿಲ್ಲ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇಮ್ಮಿಡಿಯೇಟ್ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಸುಮಾರು 58,000 ಕೋಟಿ ಜಾರಿಗೆ ತಂದಿರತಕ್ಕಂಥದ್ದಿದೆ.
ಹಾಗಾಗಿ ಇವತ್ತು ಜನರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಸರ್ಕಾರ. ಶಾಮನೂರು ಕೋಟೆಯಲ್ಲಿ ಕಮಲ ಅಳಿಸಲಿಕ್ಕೆ ಬಿಜೆಪಿ ಒಗ್ಗಟ್ಟಿನ ಮಂತ್ರ ಜಪಿಸಿದೆ. ಹೀಗಾಗಿ ಜಿಎಂ ಸಿದ್ದೇಶ್ವರ್, ರೇಣುಕಾಚಾರ್ಯ ಒಗ್ಗೂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಭೆಯನ್ನು ಮಾಡಿದರು. ಇದಕ್ಕೂ ಮುನ್ನ ಪ್ರಮುಖ ಕಾರ್ಯಕರ್ತರ ಜೊತೆ ಇಂಡೋರ್ ಮೀಟಿಂಗ್ ಕೂಡ ಮಾಡಲಾಯಿತು. ವಿಸ್ತಾರಕರು, ಬೂತ್ ಪ್ರಮುಖರು, ಪೇಜ್ ಪ್ರಮುಖರ ಜೊತೆಯೂ ಕೂಡ ಸಭೆಯನ್ನು ಮಾಡಲಾಯಿತು. ಬಳಿಕ ಲಿಂಗಾಯತ, ನೇಕಾರ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯದ ನಾಯಕರ ಜೊತೆ ವಿಜೇಂದ್ರ ಸಭೆಯನ್ನು ಮಾಡಿದ್ದಾರೆ. ಇನ್ನು ಟಿಕೆಟ್ ಸಿಗದಿದ್ದಕ್ಕೆ ಕಾಂಗ್ರೆಸ್ ಮೇಲೆ ಮುನಿಸಿಕೊಂಡಂಥ ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನು ಸೆಳೆಯಲಿಕ್ಕೆ ಬಿಜೆಪಿ ಕಸರತ್ತ ಮಾಡಿದೆ. ಇನ್ನು ಪಕ್ಷೇತರ ಅಲ್ಪಸಂಖ್ಯಾತ ಅಭ್ಯರ್ಥಿ ಆದಿಲ್ ಖಾದರ್ ಬಾಷಾ ಪರ ಮಾಜಿ ಎಂಎಲ್ಸಿ ಸಿಎಂ ಇಬ್ರಾಹಿಂ ಪ್ರಚಾರವನ್ನು ಮಾಡಿದ್ದಾರೆ. ಮಂಡಕ್ಕಿ, ಭಟ್ಟಿ ಲೇಔಟ್, ಬೇತೂರು ರಸ್ತೆ, ಕೊರಚರಹಟ್ಟಿಯಲ್ಲಿ ಪ್ರಚಾರವನ್ನು ಮಾಡಿದರು. ಆದಿಲ್ ಪಾಷಾ ಗೆಲುವಿಗೆ ಎಲ್ಲರೂ ಸಹಕರಿಸುವಂತೆ ಸಿಎಂ ಇಬ್ರಾಹಿಂ ಮನವಿಯನ್ನು ಮಾಡಿದರು. ರಾಜ್ಯ ಸರ್ಕಾರ ಅಧಿಕಾರದ ಅಮಲಲ್ಲಿ ತೇಲ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಉಪಚುನಾವಣೆಯ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದೆ. ಬಾಗಲಕೋಟೆಯಲ್ಲಿ ಕಾರ್ಯಕರ್ತರ ಉತ್ಸಾಹ, ಜನರ ಒಲವು ಬಿಜೆಪಿ ಪರವಾಗೇ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಮುಖರ ಮತ್ತು ಹಿಂದುಳಿದ ಸಮುದಾಯದವರ ಜೊತೆಗೂ ಸಭೆಯನ್ನ ನಡೆಸಿದ್ದೀನಿ. ಮತದಾರ ಕೈಗೆ ಸಿಗುವಂಥ ಸಾಮಾನ್ಯ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಏನೇ ಪ್ರಯತ್ನ ಮಾಡಿದ್ರು ಈ ಬಾರಿ ಗೆಲ್ಲೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಮತದಾರರ ಒಲವು ನಮ್ಮ ಬಿಜೆಪಿ ಅಭ್ಯರ್ಥಿಯ ಪರವಾಗಿದೆ. ಮತದಾರರ ತಮಗೆ ಕೈಗೆ ಸಿಗ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿಯನ್ನು ಅಭ್ಯರ್ಥಿಯನ್ನಾಗಿ ಮಾಡಿದೆ. ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಬೇರೆ ಬೇರೆ ಕಾರಣಗಳಿಗೆ ಬಿಜೆಪಿಯನ್ನು ಗೆಲ್ಲಿಸ್ತಕ್ಕಂಥದ್ದು ಸೂಕ್ತ ಅನ್ನುವ ನಿರ್ಧಾರಕ್ಕೆ ಆ ಕ್ಷೇತ್ರ ಮತದಾರರು ಕೂಡ ಬಂದಿರುವಂಥದ್ದು. ಉತ್ಪ್ರೇಕ್ಷೆ ಅಲ್ಲ, ನನಗನ್ನಿಸ್ತದೆ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಜನ ಬೇಸತ್ತಿದ್ದಾರೆ. ಈ ರಾಜ್ಯ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇವತ್ತು ಮತದಾರರಿದ್ದಾರೆ. ನನಗನ್ನಿಸ್ತದೆ ಅಧಿಕಾರದ ದುರ್ಬಳಕೆ, ಹಣ ಇವ್ಯಾವೂ ಕೂಡ ಕಾಂಗ್ರೆಸ್ ಸರ್ಕಾರ ಏನೇ ಪ್ರಯತ್ನ ಮಾಡಿದ್ರು ಕೂಡ ಈ ಸಂದರ್ಭದಲ್ಲಿ ಈ ಬಾರಿ ಅದನ್ನು ಫಲಿಸೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ನಿಶ್ಚಿತವಾಗಿ ಗೆಲ್ತಾರೆ. ಆ ವಾತಾವರಣ ನಾನು ನೋಡ್ತಾ ಇದ್ದೇನೆ. ಉಪಚುನಾವಣೆಯಲ್ಲಿ ಎರಡೂ ಭಾಗದಲ್ಲಿಯೂ ನಾವು ಗೆಲ್ತೇವೆ ಅಂತ ಧಾರವಾಡದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ನಾನು ಪ್ರಚಾರಕ್ಕೆ ಹೋಗ್ತೇನೆ, ನಾನು ಸಹ ಸ್ಟಾರ್ ಕ್ಯಾಂಪೇನರ್ ಇದ್ದೇನೆ. ದಾವಣಗೆರೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಅಲ್ಲಿಯೂ ಕೂಡ ನಾವು ಗೆಲ್ತೇವೆ ಅಂತ ಹೇಳಿದರು. ನಾನು ಹೋಗ್ತೀನಿ, ನಾನು ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ. ನಾಳೆದಿಂದ ಹೋದರೆ ಕಂಟಿನ್ಯೂ ಆದ ಕ್ಷೇತ್ರದಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಸ್ವಲ್ಪ ಸರ್ ಅವ್ರಿಗೂ ಅಪೇಕ್ಷೆ ಇರುತ್ತೆ. ಆಮೇಲೆ ಅವರು ಆಕಾಂಕ್ಷಿಗಳಿದ್ರು ಎರಡು ಕಡೆ ನಾವು ಗೆಲ್. ಕೊಪ್ಪಳದ ಗಂಗಾವತಿಯ ಹನುಮನಹಳ್ಳಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ವಿಚಾರವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಕೊಟ್ಟ ಭರವಸೆಗಳು ಸಂಪೂರ್ಣವಾಗಿ ಹುಸಿಯಾಗಿವೆ. ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದ್ದು ಜನ ವಿಶ್ವಾಸ ಸಂಪೂರ್ಣವಾಗಿ ಕಳ್ಕೊಂಡಿದೆ. ಈಗಾಗಲೇ ಜನರ ಒಲವು ಬಿಜೆಪಿ ಕಡೆ ವಾಲಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತೆ ಅಂತ ಹೇಳಿದರು. ನೋಡಿ, ಒಂದಂತೂ ಕರ್ನಾಟಕ ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಇವತ್ತೇನು ಕಾಂಗ್ರೆಸ್ ನೇತೃತ್ವದ ಈ ಸರ್ಕಾರ ಜನರಿಗೆ ಕೊಟ್ಟಿರುವಂಥ ಎಲ್ಲ ಭರವಸೆಗಳು ಹುಸಿಯಾಗಿ ಅಭಿವೃದ್ಧಿ ಅನ್ನುವಂಥದ್ದು ಪೂರ್ತಿ ಶೂನ್ಯ ಅನ್ನುವಂಥದ್ದು ಎಲ್ಲರ ಕಣ್ಮುಂದೆ ಇರುವಂಥದ್ದು. ಅಂದರೆ ಇಷ್ಟು ಒಂದು ಒಳ್ಳೆಯ ಮೆಜಾರಿಟಿ ಬಂದು ಕೂಡ ಇವತ್ತು ಅವರು ಅಭಿವೃದ್ಧಿ ಅನ್ನುವಂಥ ವಿಚಾರಗಳಲ್ಲಿ ಸಾರ್ವಜನಿಕರು ಸಂಪೂರ್ಣ ವಿಶ್ವಾಸನೇ ಸರ್ಕಾರದ ಮೇಲೆ ಕಳ್ಕೊಂಡಿದ್ದಾರೆ. ಮತ್ತು ಅಧಿಕಾರದ ಕಿತ್ತಾಟ ಇನ್ನೊಂದು ಕಡೆ. ಸೊ ಜನರಿಗೆ ಈಗಾಗಲೇ ಮೂಡ್ ಅಂದರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿನ ಗೆಲ್ಲಿಸೋದ್ರ ಮೂಲಕ ಕಾಂಗ್ರೆಸ್ಗೊಂದು ಪಾಠ ಕಲಿಸಿ ಮುಂದೆ ಬರೋ ದಿನಗಳಲ್ಲೂ ಬಿ ಜೆ ಪಿ ಪಕ್ಷದ್ದೇ ಅನ್ನುವಂಥದ್ದು ಆ ಒಂದು ಇದಕ್ಕೆ ಮತದಾರರು ಬಂದಿದ್ದಾರೆ ಅನ್ನುವಂಥದ್ದು ನಮಗೆ ಇರುವಂಥ ಒಂದು ಮಾಹಿತಿ. ನೋಡಿ, ಒಂದಂತೂ ಅಲ್ಲದೆ ವಿಧಾನಸೌಧದಲ್ಲಿ ಎಲ್ಲ ಶಾಸಕರ ಜೊತೆಗೂಡಿ ಸಿಎಂ ಫೋಟೋಶೂಟ್ ವಿಚಾರವಾಗಿ ಮಾತನಾಡಿದ ಅವರು ಯುಟಿ ಖಾದರ್ ಮಂತ್ರಿಯಾಗೋಕೆ ಫೋಟೋಶೂಟ್ ಮಾಡಿಸಿರಬೇಕು, ಇಲ್ವೇ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾ ಇರೋದಕ್ಕಾದರೂ ಫೋಟೋಶೂಟ್ ಮಾಡಿರಬೇಕು ಅಂತ ಹೇಳಿದ್ರು. ಮಂತ್ರಿ ಆಗೋದಕ್ಕೆ ಮಂತ್ರಿ ಆಗ್ತಾರೋ ಭರವಸೆ ಏನಾದರೂ ಸಿಕ್ಕಿದ್ರೆ ಫೋಟೋಶೂಟ್ ಮಾಡ್ಕೊಂಡಿರಬೇಕು ಒಂದು, ಅಥವಾ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಇದು ಕೊನೆ ಅಸೆಂಬ್ಲಿ ಅಂತೇಳಿ ಅವ್ರೇನಾದರೂ ಫೋಟೋಶೂಟ್ಗೆ ಪ್ಲ್ಯಾನ್ ಮಾಡಿರಬೇಕು. ಇದು ಯಾವುದೂ ವಿಚಾರ ಕೂಡ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಅಂದ್ಕೊಳ್ಳೋದೇ ಒಂದು, ಆಗ್ತಾ ಇರೋದು ಇನ್ನೊಂದು. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪ್ರಾಪ್ತ, ಅದು ಇದೇನ ಇಲ್ಲನ ಅನ್ನುವಂಥದ್ದು ಕೂಡ
ನಾವು ನೋಡಬೇಕಷ್ಟೆ. ಗ್ಯಾಸ್ ಸಮಸ್ಯೆ ವಿಚಾರವಾಗಿ ನಿನ್ನೆ ಸಚಿವ ಕೆ ಎಚ್ ಮುನಿಯಪ್ಪ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ರಾಜ್ಯಕ್ಕೆ ವಾಣಿಜ್ಯ LPG ಸಿಲಿಂಡರ್ ಪೂರೈಕೆಯನ್ನು 68%ಗೆ ಹೆಚ್ಚಿಸಲಾಗಿದೆ. ಈಗಾಗಲೇ ಹೆಚ್ಚುವರಿ ವಾಣಿಜ್ಯ LPG ಸಿಲಿಂಡರ್ಗಳನ್ನು ವಿತರಿಸಲಾಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು, ವಸತಿ ನಿಲಯಗಳು, ಆಸ್ಪತ್ರೆ ಮತ್ತು ಇತರ ಅವಶ್ಯಕ ಸಂಸ್ಥೆಗಳಿಗೆ 4200 ಸಿಲಿಂಡರ್ ಹಂಚಿಕೆ ಮಾಡಲಾಗುತ್ತೆ. ಸರ್ಕಾರಿ PSU ಸಂಸ್ಥೆಗಳು, ವಿಮಾನ ನಿಲ್ದಾಣ, ರೈಲು, ಬಸ್ ನಿಲ್ದಾಣಗಳ ಕ್ಯಾಂಟೀನ್ಗಳಿಗೆ 1200 ಸಿಲಿಂಡರ್ ಹಂಚಿಕೆ ಮಾಡಲಾಗುತ್ತೆ. ಹೋಟೆಲ್ ಇನ್ನಿತರ ಉದ್ಯಮಗಳಿಗೆ 17,500 ಸಿಲಿಂಡರ್ ಹಂಚಿಕೆ ಮಾಡಲಾಗುತ್ತೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ರು. ಈಗಾಗಲೇ ಮೊದಲೇ ಯಾವ ರೀತಿ ನಾವು ಶಿಕ್ಷಣ ಸಂಸ್ಥೆಗಳು, ವಸತಿ ನಿಲಯಗಳು, ಆಸ್ಪತ್ರೆ ಮತ್ತು ಇತರೆ ಪೂರ್ತಿ ಪ್ರಮಾಣದ 4,800 ಸಿಲಿಂಡರು, ಸರ್ಕಾರಿ PSU ಸಂಸ್ಥೆಗಳು, ವಿಮಾನ ನಿಲ್ದಾಣ, ರೈಲು, ಬಸ್ ನಿಲ್ದಾಣಗಳು, ಕ್ಯಾಂಟೀನ್ಗಳಿಗೆ 1,200 ಪೂರ್ತಿ 100%. ಆದ್ಯತೆ ಮೂರನೇದು ಹೋಟೆಲ್, ಡಾಬಾ, ರೆಸ್ಟೋರೆಂಟು, ಕಾರ್ಖಾನೆ, KMF, ಡೈರಿ, ಸಮುದಾಯ ಅಡುಗೆ ಕೇಂದ್ರಗಳು, PG ಕ್ಯಾಂಟೀನ್, ಕ್ರೀಡಾ ವಸತಿ ನಿಲಯಗಳು 14,500. ಈಗ 10,000 ಸಿಲಿಂಡರ್ ಇದ್ದಿದ್ದನ್ನು ಈಗ 17,500 ಮಾಡಿದ್ದೀವಿ. ಈಗಾಗಲೇ ಮೊದಲೇ ಯಾವ ರೀತಿ ನಾವು ಶಿಕ್ಷಣ ಸಂಸ್ಥೆಗಳು, ವಸತಿ ನಿಲಯಗಳು, ಆಸ್ಪತ್ರೆ ಮತ್ತು ಇತರೆ ಪೂರ್ತಿ ಪ್ರಮಾಣದ 4,800 ಸಿಲಿಂಡರು, ಸರ್ಕಾರಿ PSU ಸಂಸ್ಥೆಗಳು, ವಿಮಾನ ನಿಲ್ದಾಣ, ರೈಲು, ಬಸ್ ನಿಲ್ದಾಣಗಳು, ಕ್ಯಾಂಟೀನ್ಗಳಿಗೆ 1,200 ಪೂರ್ತಿ 100%. ಆದ್ಯತೆ ಮೂರನೇದು ಹೋಟೆಲ್, ಡಾಬಾ, ರೆಸ್ಟೋರೆಂಟು, ಕಾರ್ಖಾನೆ, KMF, ಡೈರಿ, ಸಮುದಾಯ ಅಡುಗೆ ಕೇಂದ್ರಗಳು, PG ಕ್ಯಾಂಟೀನ್, ಕ್ರೀಡಾ ವಸತಿ ನಿಲಯಗಳು 14,500. ಈಗ SSLC ಪರೀಕ್ಷೆಯಲ್ಲಿ ಹಿಂದಿ ಭಾಷೆಗೆ ಮಾನ್ಯತೆ ನೀಡದ ವಿಚಾರದ ಕುರಿತು ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಭಾಷೆ ಕಲಿಯೋದು ಹೇರಿಕೆ ಆಗಲ್ಲ, ಮಕ್ಕಳು ಬೇಗ ಭಾಷೆ ಕಲಿತಾರೆ. ತ್ರಿಭಾಷಾ ನೀತಿ ಬಗ್ಗೆ ರಾಜ್ಯ ಸರ್ಕಾರ ಗೊಂದಲ ಮಾಡ್ತಾ ಇದೆ. ನಾವು ಕನ್ನಡಿಗರು, ಕನ್ನಡದ ಬಗ್ಗೆ ಪ್ರೀತಿ ಇರುತ್ತೆ, ಆದರೂ ಎಲ್ಲ ಭಾಷೆಯನ್ನು ಕಲೀಲೇಬೇಕು. ಹಿಂದಿ ಬೇಡ ಅಂದರೆ ಮೊದಲೇ ಹೇಳಬೇಕಿತ್ತು. ಎಕ್ಸಾಮ್ ಶುರು ಆದಮೇಲೆ ಹೇಳ್ತಾ ಇದ್ದಾರೆ. ಬೇಜವಾಬ್ದಾರಿ ಸರ್ಕಾರ ಇದು. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣನೇ ಇಲ್ಲ. ಮಕ್ಕಳ ಮಾನಸಿಕತೆ ಬಗ್ಗೆ ಗೊತ್ತಿಲ್ಲ. ಇವರು ಯಾರನ್ನು ಕೇಳಿ ಹಿಂದಿ ಬೇಡ ಅಂತ ಹೇಳಿದ್ರು ಅಂತ ಕಿಡಿಕಾರಿದ್ದಾರೆ. ನಾವು ಕನ್ನಡದ ಮೇಲೆ ನಮಗೆ ಪ್ರೀತಿ ಇದೆ. ನಮ್ಮ ಮಕ್ಕಳು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಎಲ್ಲ ಭಾಷೆಯನ್ನು ಕಲಿಬೇಕು. ನಾನು ಕೇವಲ ಹಿಂದಿ ಬಗ್ಗೆ ಹೇಳ್ತಾ ಇಲ್ಲ. ನೀವು ಹಿಂದಿ ಬೇಡ ಅಂತಂದ್ರೆ ವರ್ಷದ ಮೊದಲೇ ಹೇಳಬೇಕಿತ್ತು. ಆ ಮಗು ಇಷ್ಟು ಕಷ್ಟಪಟ್ಟು ಹಿಂದಿ ಕಲ್ತಿದೆ, ಎಲ್ಲ ಎಕ್ಸಾಮ್ ಅನ್ನು ಪಾಸ್ ಮಾಡಿದೆ. ಆದರೆ ಇವತ್ತು ಎಕ್ಸಾಮ್ ಶುರು ಆದ್ಮೇಲೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇದು. ಎಕ್ಸಾಮ್ ಶುರುವಾಗುವ ಮೊದಲು ಹೇಳಿಲ್ಲ, ಎಕ್ಸಾಮ್ ಶುರುವಾದ ಮೇಲೆ ಮಧ್ಯದಲ್ಲಿ ಹೇಳ್ತಾರೆ ಹಿಂದಿ ಬೇಕಾಗಿಲ್ಲ, ಹಿಂದಿಯ ಮಾರ್ಕ್ಸ್ ಅನ್ನು ನಾವು ಕೌಂಟ್ ಮಾಡಲ್ಲ. ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು DCM DK ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರನ್ನ ಭೇಟಿ ಮಾಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ಕೋಡಿಹಳ್ಳಿ ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವದಿಸಿದ್ದಾರೆ. ಈ ಸಂದರ್ಭದಲ್ಲಿ ಮರಳೇಗವಿ ಮಠದ ಡಾಕ್ಟರ್ ಶ್ರೀ ಶಿವರುದ್ರ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಶಾಲಾ ದಾಖಲಾತಿಗೆ ಮಕ್ಕಳಿಗೆ ನಿಗದಿಪಡಿಸಿದ ವಯೋಮಿತಿಯನ್ನು ಸರ್ಕಾರ ಸಡಿಲಿಕೆ ಮಾಡಿದೆ. 1ನೇ ತರಗತಿಗೆ 6 ವರ್ಷ ತುಂಬಿರಬೇಕು ಅನ್ನೋ ನಿಯಮದಲ್ಲಿ 60 ದಿನ ವಿನಾಯಿತಿ ಕೊಡಲಾಗಿದೆ. ಆದರೆ 1ನೇ ತರಗತಿ ವಯೋಮಿತಿ ಸಡಿಲಿಕೆಗೆ ಪೋಷಕರ ಸಂಘಟನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಪ್ರಸ್ತುತ 4,29,373 ಮಕ್ಕಳು ಅಡ್ಮಿಷನ್ ಆಗದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ 5.5 ವರ್ಷಕ್ಕೆ ವಯೋಮಿತಿ ಸಡಿಲಿಕೆ ಮಾಡುವಂತೆ ಪೋಷಕರು ಒತ್ತಾಯಿಸಿದ್ದಾರೆ. ಈಗಾಗಲೇ ಸರ್ಕಾರ 2 ತಿಂಗಳ ವಿನಾಯಿತಿ ಕೊಟ್ಟಿದೆ. ಆದರೆ ಪೋಷಕರು ಸಾಮಾನ್ಯ ವಿನಾಯಿತಿಗೆ ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ 136 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತವಾಗಿ ಜನರು ನೀರಿಗಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವರದಿಯನ್ನು ಬಿತ್ತರಿಸಲಾಗಿತ್ತು. ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಗೊಟ್ಟಹಳ್ಳಿ ಗ್ರಾಮದಲ್ಲಿ ಕಳೆದ 5 ತಿಂಗಳಿಂದ ಕೆಟ್ಟು ಕೂತಿದ್ದಂಥ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಿಪೇರಿ ಮಾಡಲಾಗಿದೆ. ಗ್ರಾಮಕ್ಕೆ ಕೋಲಾರ ತಾಲೂಕು ಪಂಚಾಯಿತಿ EO ಮಂಜುನಾಥ್, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಇದೀಗ 1,000 ಜನಸಂಖ್ಯೆ ಹೊಂದಿರುವಂಥ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ನ್ಯೂಸ್ 18 ವರದಿಗೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆಫೀಸರ್ ಫೋನ್ ಮಾಡಿದ್ರು, ಸ್ಪಂದಿಸ್ತಾ ಇಲ್ಲ. ಫಿಲ್ಟ್ರು ಕಾಂಟ್ರಾಕ್ಟ್ ಫೋನ್ ಮಾಡಿದ್ರು, ಸ್ಪಂದಿಸ್ತಾ ಇಲ್ಲ. ಬರೋದು ಯಾವುದೋ ಒಂದು ಮಿಷನ್ ಹಂಗೆ ರೆಡಿ ಮಾಡೋದು, ಹೊಡ್ಬಿಡೋನು. ಈಗ ನಿಮಗೆ ಸುದ್ದಿ ನಾವು ನಿನ್ನೆ ನಾವು ಕರೆಸಿ ನಿಮ್ಮ ಚಾನಲ್ ಹತ್ರ ಮಾಡಿದ ಮೇಲೆ ಅವ್ರಿಗೆ ಸ್ವಲ್ಪ ಭಯ ಬಂದು
ಈಗ ಬಂದು ಇವಾಗ ರೆಡಿ ಮಾಡಿದ್ದಾರೆ, ಬೆಳಗಿನಿಂದನೂ ಬಂದು ಮಾಡಿದ್ದಾರೆ. ಇವಾಗ ಶುದ್ಧೀಕರಣ ಚೆನ್ನಾಗಿ ಆಗ್ತದೆ, ಎಲ್ಲರೂ ಹುಡ್ಕೊಂಡು ತಗೊಂಡೋಗಿ ಕುಡಿತಾ ಇದ್ದಾರೆ. ತುಂಬ ಖುಷಿ ಪಡ್ತದೆ ಸರ್, ನೀವು ಬಂದು ನಮ್ಗೆ ಸಹಕಾರ ಮಾಡಿಕೊಟ್ರೆ ಧನ್ಯವಾದಗಳು ಸರ್. ನ್ಯೂಸ್ 18 ಕನ್ನಡ ಅವರಿಂದ ನಮಗೊಂದು ಅನುಕೂಲ ಆಯಿತು. ಏನು ಅಂದರೆ 5 ತಿಂಗಳಿನಿಂದ ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆನ ಬರೀ 4 ದಿನದಲ್ಲಿ ಇಷ್ಟು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ನಮ್ಮೂರು ಎಲ್ಲರಿಂದನೂ ನಿಮ್ಗೆ ಫಸ್ಟಾಗಿ ಇದು ಧನ್ಯವಾದಗಳನ್ನು ತಿಳಿಸಾಕ ನಾವು ಸಂತೋಷ ಪಡ್ತೀವಿ ಸರ್. ಈಗ ಬೆಳಗಿನಿಂದ ಪ್ರತಿಯೊಬ್ಬ ಆಫೀಸರು, ಇದು CO ಇರ್ಬೋದು, IWD ಸಾಹೇಬ್ರು ಇರ್ಬೋದು, ಇಂಜಿನಿಯರ್ ಸಾಹೇಬ್ರು ಇರ್ಬೋದು, ಚಾನಲ್ಗಳಲ್ಲಿ ಇದು ಮಾಡೋದ್ರಿಂದ ಬೆಳಗಿನಿಂದ ಅದೇ ಕೆಲಸದಲ್ಲಿ ಬಂದ್ಬಿಟ್ಟು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ನಮ್ಮೂರು ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾವುದೇ ಆಫೀಸರ್ ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ರಾತ್ರಿ ಸುರಿದ ಜೋರು ಮಳೆಗೆ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. KR ಸರ್ಕಲ್, ಮೆಜೆಸ್ಟಿಕ್, ವಸಂತ ನಗರ, ಗಾಂಧಿನಗರ ಸುತ್ತಮುತ್ತ ವರುಣ ದೇವನ ಆರ್ಭಟ ಜೋರಾಗಿತ್ತು. ರಸ್ತೆಗಳ ಮೇಲೆ ನಿಂತ ನೀರಿಂದ ಸವಾರರು ಸಂಚರಿಸೋಕೂ ಆಗದೆ ಪರದಾಡಿದರು. ಇನ್ನು ಮಳೆರಾಯನ ಅಬ್ಬರಕ್ಕೆ JC ರೋಡ್ನಲ್ಲಿರೋ ರವೀಂದ್ರ ಕಲಾಕ್ಷೇತ್ರ ಹಿಂಭಾಗ ಮರದ ಕೊಂಬೆ ಮುರಿದು ಬಿದ್ದಿದೆ. ಮರದ ಕೊಂಬೆ ಮುರಿದು ಬಿದ್ದ ಜಾಗದಲ್ಲಿ ನೀರು ನಿಂತಿರೋದ್ರಿಂದ ಟ್ರಾಫಿಕ್ ಬಿಸಿ ಜನರಿಗೆ ತಟ್ಟಿತ್ತು. ಜೊತೆಗೆ ದಿಢೀರನೆ ಬಿದ್ದ ಮಳೆಯಿಂದ ಫುಡ್ ಡೆಲಿವರಿ ಬಾಯ್ಸ್ ಕೂಡ ಪರದಾಡಿದ್ದಾರೆ. ಮಳೆ ಮಧ್ಯೆನೇ ಗಾಡಿ ಓಡಿಸಿಕೊಂಡು ಹೋಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಹಲವೆಡೆ ಮಳೆ ಅಬ್ಬರ ಜೋರಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಮೊದಲ ಮಳೆ ಆಗಿದೆ. ಜಿಲ್ಲೆಯ ಹಲವೆಡೆ ಜಿಟಿ ಮಳೆ ಸುರಿದಿದೆ. ಸುಗಟೂರು ಹೋಬಳಿಯಲ್ಲಿ ಉತ್ತಮ ಮಳೆ ಆಗಿದೆ. ಬಿಸಿಲಿನಿಂದ ಕಂಗೆಟ್ಟಿದ್ದಂಥ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಈಗಾಗಲೇ ಕೃಷಿ ಚಟುವಟಿಕೆ ಆರಂಭಿಸಿರುವಂಥ ರೈತರಿಗೆ ಮಳೆಯಿಂದಾಗಿ ಅನುಕೂಲ ಆಗಿದೆ. ಮಾಲೂರು ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಪರದಾಟವನ್ನು ಮಾಡಿದರು. ಪತ್ನಿಯ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಪತಿಯೇ ಪತ್ನಿ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋ ಘಟನೆ ನಡೆದಿದೆ. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಘಟನೆ ನಡೆದಿರುವುದು. ತನ್ನ ಜೊತೆಗಲ್ಲದೆ ಸ್ನೇಹಿತೆಯ ಜೊತೆಗೂ ದೈಹಿಕ ಸಂಬಂಧಕ್ಕೆ ಒತ್ತಾಯಿಸ್ತಾಳೆ, ಅಶ್ಲೀಲ ವಿಡಿಯೋಗಳನ್ನು ಕಳಿಸ್ತಾಳೆ. ಮದುವೆ ಬಳಿಕ ಆಕೆಯ ಹಳೆ ಸಂಬಂಧದ ಬಗ್ಗೆ ಹೇಳಿ ನನಗೆ ಕಿರುಕುಳ ಕೊಡ್ತಾಳೆ. ಪತ್ನಿಯನ್ನ ನಂಬಿ ಆಭರಣಗಳನ್ನು ಕೊಟ್ಟಿದ್ದೀನಿ, ಆ ಒಡವೆಗಳನ್ನು ವಾಪಸ್ ಕೊಡದೆ ಕಿರುಕುಳ ಕೊಡ್ತಾ ಇದ್ದಾಳೆ. ಈ ಹಿಂದೆ ವಿಚಾರದ ಬಗ್ಗೆ ರಾಜಿ ಪಂಚಾಯಿತಿ ಕೂಡ ಆಗಿತ್ತು. ಆದರೆ ಪತ್ನಿಯ ಕಿರುಕುಳ ತಾಳೋಕ್ಕಾಗ್ತಾ ಇಲ್ಲ ಅಂತ ಪತಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹಾಸನದ ಅರಳೆಪೇಟೆಯಲ್ಲಿರುವಂತಹ ಕನ್ವೆನ್ಷನ್ ಹಾಲ್ ಬಳಿ ಸಿಗರೆಟ್ ಸೇದುವ ವಿಷಯಕ್ಕೆ ಗಲಾಟೆ ನಡೆದಿದೆ. ಸಿಗರೆಟ್ ಸೇದಬೇಡಿ ಅಂತ ಕೆಲವರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಗಲಾಟೆ ಆಗಿರುವಂಥದ್ದು. ಇಬ್ಬರು ಯುವಕರಿಗೆ 10 ಜನ ಹೊಡೆದಿದ್ದಾರೆ. ನಂತರ ಕನ್ವೆನ್ಷನ್ ಹಾಲ್ ಎದುರು ರಸ್ತೆಯಲ್ಲೇ ವಧು ವರನ ಸಂಬಂಧಿಕರು ಹೊಡೆದಾಡಿಕೊಂಡಿದ್ದಾರೆ. ನಂತರ ಹಿರಿಯರು ಸಮಾಧಾನ ಮಾಡಿದ್ದು ಕೆಲವರಿಗೆ ಗಾಯವಾಗಿದೆ. ಮನೆಯ ಕಾಂಪೌಂಡ್ ಹಾರಿ ಮಹಿಳೆಯರ ಒಳ ಉಡುಪು ಕದ್ದಿರೋ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನಡೆದಿದೆ. ಕಳೆದ 2-3 ದಿನಗಳಿಂದ ಈ ಘಟನೆ ನಡೀತಾ ಇದ್ದು, ರಾತ್ರಿ ವೇಳೆ ಕಳ್ಳ ಮನೆ ಕಾಂಪೌಂಡ್ ಹಾರಿ ಒಳ ಉಡುಪುಗಳನ್ನು ಕದ್ದು ಪರಾರಿ ಆಗ್ತಾ ಇದ್ದಾನೆ. ಇನ್ನು ಕದ್ದು ಹೋಗೋ ದೃಶ್ಯ CCTVಯಲ್ಲಿ ಸೆರೆಯಾಗಿದ್ದು, ಶೀಘ್ರವೇ ಆರೋಪಿಯನ್ನ ಪತ್ತೆ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 3000 ವರ್ಷಗಳ ಹಿಂದೆನೇ ಕಬ್ಬಿಣದ ಅದಿರನ್ನ ಸಂಸ್ಕರಿಸಿ ಕಬ್ಬಿಣ ಹೊರ ತೆಗಿತಾ ಇದ್ರು ಅನ್ನುವಂಥ ಅಂಶ ಈಗ ಬೆಳಕಿಗೆ ಬಂದಿದೆ. ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಮೊರೇರ್ ತಟ್ಟಿಯ ಬಳಿ ಅದಿರು ಸಂಸ್ಕರಿಸ್ತಾ ಇರುವಂಥದ್ರ ಬಗ್ಗೆ ಗಂಗಾವತಿ ಇತಿಹಾಸ ಸಂಶೋಧಕ ಡಾಕ್ಟರ್ ಶರಣಬಸಪ್ಪ ಕೊಲ್ಕಾರ ಪತ್ತೆ ಹಚ್ಚಿದ್ದಾರೆ. ಕಬ್ಬಿಣ ಶಿಲಾಯುಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಕುರುಹುಗಳು ಪತ್ತೆಯಾಗಿದೆ. ಅದರಲ್ಲಿ ಈಗ ಸಂಡೂರು ಭಾಗದಿಂದ ಕಬ್ಬಿಣದ ಅದಿರು ತಂದು ಸಂಸ್ಕರಿಸ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿಯ ಕುಲುವೆ ಆಯುಧಗಳು 2ನೇ ದರ್ಜೆಯ ಅದಿರು ಸಿಕ್ಕಿರುವಂಥದ್ದು ಸಾಕ್ಷಿಯಾಗಿದೆ. ಮಾನವನ ಇತಿಹಾಸದಲ್ಲಿ ಇದು ಮಹತ್ವದ ಸಂಶೋಧನೆಯಾಗಿದೆ ಅಂತ ಸಂಶೋಧಕ ಡಾಕ್ಟರ್ ಕೊಲ್ಕಾರ ಹೇಳಿದ್ದಾರೆ. ಶಿವಮೊಗ್ಗದ ಸಾಗರ ನಗರದ LB ಕಾಲೇಜಿನ ವಿದ್ಯಾರ್ಥಿಗಳು ಬಿಸಿಲು ಮಳೆ ಅನ್ನದೇ ಪರದಾಡ್ತಾ ಇದ್ದಾರೆ. ರಸ್ತೆ ಅಗಲೀಕರಣ ಕಾಮಗಾರಿಯಿಂದ ವಿದ್ಯಾರ್ಥಿಗಳು ಗೋಳಾಡ್ತಿದ್ದಾರೆ. ಕಾಮಗಾರಿ ಬಹುತೇಕ ಪೂರ್ಣ ಆಗಿದ್ರೂ ಅಧಿಕಾರಿಗಳು ಬಸ್ ನಿಲ್ದಾಣದ ವ್ಯವಸ್ಥೆ ಮಾಡ್ತಾ ಇಲ್ಲ. ಇದರಿಂದಾಗಿ ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು, ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ಹಳೆ ಬಸ್ ನಿಲ್ದಾಣ ತೆರವು ಮಾಡಿದ್ದು ಹೊಸ ನಿಲ್ದಾಣ ಇನ್ನೂ ನಿರ್ಮಾಣ ಆಗಿಲ್ಲ. ಬಿರು ಬಿಸಿಲಲ್ಲೇ ನೆರಳಿಲ್ಲದೆ ವಿದ್ಯಾರ್ಥಿಗಳು ನಿಂತ್ಕೊಳ್ಬೇಕು. ಜೊತೆಗೆ ಕಾಲೇಜು ಬಳಿ ವಾಹನ ಸಂಚಾರ ಹೆಚ್ಚಾಗಿರೋದ್ರಿಂದ ಅಪಘಾತ ಆಗೋ ಆತಂಕ ಇದೆ ಅಂತ ವಿದ್ಯಾರ್ಥಿಗಳು ಅಸಮಾಧಾನ ಹೊರಹಾಕಿದರು. ಬಸ್ ಸ್ಟ್ಯಾಂಡ್ ಇಲ್ಲ. ಈಗಾಗಲೇ ಒಂದು 5-6 ವರ್ಷದಿಂದ ರಸ್ತೆ ಅಗಲೀಕರಣದ ಹೆಸರಲ್ಲಿ ಬಸ್ ಸ್ಟ್ಯಾಂಡ್ ಇರೋ ಬಸ್ ಸ್ಟ್ಯಾಂಡ್ ಕಿತ್ತಾಕಿದ್ದಾರೆ. ಕಿತ್ತಾಕಿದ ಮೇಲೆ ಒಂದು ಬಸ್ ಸ್ಟ್ಯಾಂಡ್ ಹೊಸದಾಗಿ ಮಾಡಿಕೊಟ್ಟಿಲ್ಲ. ಈಗಾಗಲೇ ಎಷ್ಟೊಂದು ವಿದ್ಯಾರ್ಥಿನಿಯರು ಬಿಸಿಲಲ್ಲಿ ನಿಂತಿರೋದು ನೋಡಿದ್ರಿ. ಇನ್ನೊಂದು ತಿಂಗಳು ಹೋದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲದಲ್ಲಿ ಕೂಡ ಇದೇ ಥರ ಮಳೆಯಲ್ಲಿ ನಿಲ್ಲಬೇಕಾಗುತ್ತೆ. ಈ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ವಿದ್ಯೆ ಕಲಿತಾ ಇದ್ದೀವಿ ಒಂದು ವಿದ್ಯಾಸಂಸ್ಥೆಯಲ್ಲಿ. ರಸ್ತೆ ಅಗಲೀಕರಣ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ತೆಗೆದ್ರು. ಆದರೆ ಅದ್ರ ನಂತರ ಬಸ್ ಸ್ಟ್ಯಾಂಡ್ಗಳನ್ನ ಮಾಡಬೇಕಿತ್ತು.
ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓಡಾಡ್ತಾರೆ. ಅವರೆಲ್ಲರಿಗೂ ಸಮಸ್ಯೆನೇ. ಬಿಸಿಲುಗಾಲದಲ್ಲಿ ಬಿಸಿಲು ನಿಲ್ಲಬೇಕು, ಮಳೆಗಾಲದಲ್ಲಿ ಮಳೆಯಲ್ಲಿ ನೆನೆಬೇಕಾಗುತ್ತೆ, ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ. ಆ ಸಮಯದಲ್ಲಿ ಅವ್ರಿಗೆ ಬಸ್ ಸಿಗಲಿಲ್ಲ ಅಂತಂದರೆ ಗಂಟೆಗಟ್ಟಲೆ ಕಾಯಬೇಕು. ಎಲ್ಲ ರೀತಿಯೂ ತೊಂದರೆ ಆಗುತ್ತೆ. ದಯವಿಟ್ಟು ಜನಪ್ರತಿನಿಧಿಗಳು ಈ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬಂದರೆ ಇಲ್ಲಿ ಓದ್ತಾ ಇರ್ತಕ್ಕಂಥ ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ. ಕಳೆದ 10 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಕೋಲಾರ ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ವಜೀರ್ ಪಾಷನ ವಿರುದ್ಧ 2016ರಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ನ್ಯಾಯಾಲಯ ಕೋಲಾರದ ಕೆಜಿ ಮೊಹಲ್ಲಾ ನಿವಾಸಿ ವಜೀರ್ ಪಾಷನನ್ನ ವಿಚಾರಣೆಗೆ ಹಾಜರಾಗೋಕೆ ಸೂಚಿಸಿತ್ತು. ಆದರೆ ಆರೋಪಿ ಕಳೆದ 10 ವರ್ಷಗಳಿಂದ ಹಾಜರಾಗದೆ ಬೆಂಗಳೂರು ನಗರದ ಜಾನ್ಸನ್ ಮಾರ್ಕೆಟ್ನಲ್ಲಿ ಜ್ಯೂಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಈಗ ವಜೀರ್ ಪಾಷನನ್ನ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಮನೆಯ ಬಾಗಿಲ ಬೀಗ ಒಡೆದು ಚಿನ್ನಾಭರಣ ನಗದು ಕಳ್ಳತನ ಮಾಡಿರುವಂಥ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಅಪ್ಪಗೆರೆ ಗ್ರಾಮದಲ್ಲಿ ನಡೆದಿದೆ. ವಕೀಲ ಪ್ರವೀಣ್ ಎಂಬುವರ ಮನೆಯಲ್ಲಿ 240 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ, 20 ಲಕ್ಷ ನಗದು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಮತ್ತೊಂದು ಕಡೆ ರಾಮನಗರದ ಭುವನೇಶ್ವರಿ ನಗರದಲ್ಲಿ ನಂಜುಂಡಯ್ಯ ಎಂಬುವರ ಮನೆಯಲ್ಲಿ 68 ಗ್ರಾಂ ಚಿನ್ನಾಭರಣ ದೋಚಿ ಕಳ್ಳರು ಪರಾರಿಯಾಗಿದ್ರು. ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ನಡು ರಸ್ತೆಯಲ್ಲಿ ಗೋವು ನರಳಿ ಜೀವ ಬಿಟ್ಟಿದೆ. ಈ ಘಟನೆ ಯಾದಗಿರಿ ತಾಲೂಕಿನ ರಾಮಸಮುದ್ರ ಗ್ರಾಮದಲ್ಲಿ ನಡೆದಿರುವುದು. ಅಪಘಾತದ ಬಳಿಕ ಚಾಲಕನ ವೇಗವಾಗಿ ಟಿಪ್ಪರ್ ಚಲಾಯಿಸಿ ಪರಾರಿಗೆ ಯತ್ನಿಸಿದ್ದಾನೆ. ಈ ವೇಳೆ ಯುವಕನೊಬ್ಬ ಸಿನಿಮಾ ಸ್ಟೈಲ್ನಲ್ಲಿ ಬೈಕ್ನಲ್ಲಿ ಬಂದು 1 ಕಿಲೋಮೀಟರ್ವರೆಗೂ ಚೇಸ್ ಮಾಡಿ ಟಿಪ್ಪರ್ ಅಡ್ಡಗಟ್ಟಿದ್ದಾನೆ. ಮತ್ತೆ ಪರಾರಿ ಆಗೋಕೆ ಪ್ರಯತ್ನಿಸಿದ ಚಾಲಕನನ್ನ ಗ್ರಾಮಸ್ಥರು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಅದ್ದೂರಿ ಗೌತಮ ಪಂಚ ಮಹಾರಥೋತ್ಸವ ನಡೀತಾ ಇದೆ. ದಕ್ಷಿಣ ಕಾಶಿಯಲ್ಲಿ ನಂಜನಗೂಡಿನಲ್ಲಿ ಈಗಾಗಲೇ ಸಾವಿರಾರು ಭಕ್ತರು ರಥೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಭಾರಿ ಜನಸಂದಣಿ ಇರುವಂಥ ಕಾರಣ ದೇಗುಲದ ಸುತ್ತ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ರಥೋತ್ಸವದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಎಡಿಎ ಶಿವರಾಜ್ ಸೇರಿದಂತೆ ಗಣ್ಯರು ಭಾಗವಹಿಸಿದರು. ಬೆಳಗ್ಗೆ 5:30ಕ್ಕೆ ರಥೋತ್ಸವ ನೆರವೇರಿದ್ದು ಭಕ್ತರು ರಥೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಜನಸಂದಣಿ ಇರುವಂಥ ಕಾರಣ ಭದ್ರತಾ ದೃಷ್ಟಿಯಿಂದ ದೇವಾಲಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ರಥೋತ್ಸವದಲ್ಲಿ ಶಾಸಕರು ಸೇರಿದಂತೆ ಜಿಲ್ಲಾಧಿಕಾರಿ ಎಲ್ಲ ಭಾಗಿಯಾಗಿದ್ದರು. ಸಿಲಿಕಾನ್ ಸಿಟಿಯಲ್ಲಿ ಐತಿಹಾಸಿಕ ಕರಗ ಶಕ್ತೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಇವತ್ತು ಹಸಿ ಕರಗ ನಡೆಯಲಿದ್ದು ಕಣ್ತುಂಬಿಕೊಳ್ಳೋಕೆ ಸಾವಿರಾರು ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಸಂಪಂಗಿ ಕೆರೆಯ ಅಂಗಳದ ಶಕ್ತಿಪೀಠದಲ್ಲಿ ಹಸಿ ಕರಗ ನಡೆಯಲಿದ್ದು ಇವತ್ತು ತಡರಾತ್ರಿ 3 ಗಂಟೆಗೆ ಹಸಿ ಕರಗ ನಡೆಯಲಿದೆ. ಧರ್ಮರಾಯಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿರುವ ಸಂಪಂಗಿ ಕೆರೆಯ ಸಮೀಪ ಹಸಿ ಕರಗ ನೆರವೇರುತ್ತೆ. ವೀರಕುಮಾರರು ಗೋವಿಂದ ಗೋವಿಂದ ಅಂತ ಸ್ಮರಿಸುವ ಚಿತ್ರಣ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಸೇರೋ ನಿರೀಕ್ಷೆ ಇದೆ. ಪೊಲೀಸರ ಬಿಗಿ ಭದ್ರತೆಯ ಜೊತೆಗೆ ಹಸಿ ಕರಗ ಮೆರವಣಿಗೆ ನೆರವೇರುತ್ತೆ. ದೊಡ್ಡಬಳ್ಳಾಪುರದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಬೃಹತ್ ಶೋಭಾಯಾತ್ರೆ ನಡೆದಿದೆ. ತಾಲೂಕು ಆಸ್ಪತ್ರೆ ಸರ್ಕಲ್ನಿಂದ ಹೊರಟಂತ ಶೋಭಾಯಾತ್ರೆ ದೊಡ್ಡಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ಸಾಗಿದ್ದು ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಶೋಭಾಯಾತ್ರೆ ಅಂತ್ಯವಾಗಿದೆ. ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಶೋಭಾಯಾತ್ರೆ ಆಯೋಜನೆ ಮಾಡಲಾಗಿತ್ತು. ಮೆರವಣಿಗೆಯಲ್ಲಿ 10,000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಸ್ಪಿ ಚಂದ್ರಕಾಂತ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿತ್ತು. ರಾಮನವಮಿ ಅಂಗವಾಗಿ ವಿಜಯಪುರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆದಿದೆ. ರಾಮನವಮಿ ಉತ್ಸವ ಸಮಿತಿಯಿಂದ ರಾಮನ ಭವ್ಯ ಮೂರ್ತಿಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಜಯಪುರದ ರಾಮ ಮಂದಿರದಿಂದ ಭವಾನಿ ಮಂದಿರದವರೆಗೆ ಅದ್ದೂರಿ ಮೆರವಣಿಗೆ ನಡೆದಿದೆ. ಮೆರವಣಿಗೆಯಲ್ಲಿ ಭಾಗಿಯಾದಂಥ ಹಿಂದೂ ಸಂಘಟನೆ ಕಾರ್ಯಕರ್ತೆ ತಲ್ವಾರ್ ಹಿಡಿದು ನೃತ್ಯವನ್ನು ಮಾಡಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಬಾನಿ ಓಣಿಯಲ್ಲಿ ಶ್ರೀರಾಮ ನವಮಿ ಮತ್ತು ಛತ್ರಪತಿ ಶಿವಾಜಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಮತ್ತಿತರ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಚಿಕ್ಕರಂಗಶೆಟ್ಟಿ ದೊಡ್ಡಿ ಬಳಿ ಜಾನುವಾರುಗಳಿಗಾಗಿ ನಿರ್ಮಿಸಿರುವ ನೀರಿನ ತೊಟ್ಟಿಯಲ್ಲಿ ಕಾಡಾನೆ ನೀರು ಕುಡಿದು ದಾಹ ನೀಗಿಸಿಕೊಂಡಿದೆ. ಕುಡಿಯೋ ನೀರನ್ನ ಅರಸಿ ಕಾಡಿನಿಂದ ಬಂದ ಆನೆ ಅಲ್ಲಿನ ರಸ್ತೆ ಬದಿಯಲ್ಲಿರುವ ನೀರಿನ ತೊಟ್ಟಿಯಲ್ಲಿ ನೀರು ಕುಡಿತಾ ಇರುವ ದೃಶ್ಯ ವಾಹನ ಚಾಲಕರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲ್ಲುಕ್ವಾರಿ ಸಮೀಪ ವ್ಯಾಘ್ರ ಸಂಚರಿಸ್ತಾ ಇರುವಂಥ ಘಟನೆ ಚಿಕ್ಕಮಗಳೂರು ತಾಲೂಕಿನ ಮರ್ಲೆ ಸಮೀಪ ನಡೆದಿದೆ. ಕಲ್ಲುಕ್ವಾರಿ ಸೇರಿದಂತೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಹುಲಿ ಸಂಚಾರ ಮಾಡ್ತಾ ಇದೆ. ಮರ್ಲೆ, ಕಳಸಾಪುರ, ನಾಗರಹಳ್ಳಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು ಜನರು ಎಚ್ಚರಿಕೆಯಿಂದಿರಲಿಕ್ಕೆ ಅರಣ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ.
ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಜರುಗಲಿದೆ. ಬ್ರಹ್ಮ ರಥೋತ್ಸವ ಪ್ರಯುಕ್ತ ಮಾಜಿ ಶಾಸಕ ಮಂಜುನಾಥ್ ಗೌಡ ಸಂಜೆ 7ಕ್ಕೆ ಚಿಕ್ಕ ತಿರುಪತಿ ಗ್ರಾಮದಲ್ಲಿ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ರಾತ್ರಿ 10ರವರೆಗೂ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಇನ್ನು ಕಿರುತೆರೆ ನಟ ನಟಿಯರು ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಮಾಜಿ ಶಾಸಕ ಮಂಜುನಾಥ್ ಗೌಡ ಮಾಹಿತಿ ಕೊಟ್ಟಿದ್ದಾರೆ.